ಕನ್ನಡ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಿಖಿತಾ ರಾಜೇಶ್ ಬ್ಲಾಗ್ಸ್. ನಾವಿವತ್ತು ಎಲ್ಲೂ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಕಾರ್ಕಳಿಗೆ ಹೋಗಿದ್ದೆ, ನಿಮ್ಗೆ ಹೇಳಿದ್ದೆ ಬಸವನಕೊಂಡ ಇರುತ್ತೆ ಅಂತ. ನಾವೀಗ ಹೋಗ್ತಾ ಇರೋದು ಅಲ್ಲಿಗೇನೆ. ಬನ್ನಿ ಹೋಗೋಣ. ಹೆಂಗೋ ಬಸ್ ಜರ್ನಿ ಮಾಡಿಕೊಂಡು ಊರಿಗೆ ಬಂದು ತಲುಪಿದ್ದಾಯಿತು. ಟೈಮ್ ನೋಡಿದ್ರೆ 6:45 ಆಗೋಗ್ಬಿಟ್ಟೈತೆ. ಈಗ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅತ್ತೆ, ನಮ್ಮ ಅಜ್ಜಿ, ಹಾಗೆ ನನ್ನ ಮಗಳು. ಸುಸ್ತಾಗೋಯ್ತು ಬಸ್ಸಲ್ಲಿ ಬರೋ ಅಷ್ಟರಲ್ಲಿ. ಸಿಕ್ಕಾಪಟ್ಟೆ ರಶ್ಶು. ಈ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಸಾಕಾಗೋಗ್ಬಿಡ್ತು ನಮಗಂತೂ. ಊರಂತೂ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಊರಂತೂ. ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಹಸಿರಾಗೇ ಇದೆ. ನವಿಲೆಲ್ಲ ಕೂಗ್ತಾ ಇದೆ, ಚೆನ್ನಾಗಿದೆ. ಇದು ನನ್ನ ಹಸ್ಬೆಂಡ್ ಅಜ್ಜಿ ತವರೂರು. ಇಲ್ಲಿ ಅವರ ಅಜ್ಜಿ ಅವರ ತಮ್ಮ ಮತ್ತು ತಂಗಿ ಇದ್ದಾರೆ. ಈಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಊರಲ್ಲಿ ಯಾವುದಾದ್ರೂ ಹಬ್ಬ ಅಂದರೆ ಸಾಕು, ಫುಲ್ಲು ಲೈಟಿಂಗ್ ಹಾಕಿ ಮಿಂಚಿಸ್ಬಿಡ್ತಾರೆ. ಅದೇ ಹಬ್ಬಗಳ ಸ್ಪೆಷಾಲಿಟಿ. ಈ ಊರಲ್ಲೂ ಹಂಗೆ ಫುಲ್ ಲೈಟಿಂಗ್ ಹಾಕ್ಬಿಟ್ಟವ್ರೆ. ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತಾ ಇದ್ದಂಗೆ ಅಲ್ಲಿ ಬಸವನ್ನ ಕರ್ಕೊಂಡು ಬಂದರು. ಹಾಗೆ ಇನ್ನೂ 4 ಎತ್ತುಗಳನ್ನ ಹೊಂಬಾಳೆ ಕಟ್ಕೊಂಡು ಕರ್ಕೊಂಡು ಬಂದರು. ಇಲ್ಲಿ ಪೂಜೆಗೆ ಅಂತ ಎಲ್ಲರೂ ಆರತಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಮನೆ ಹತ್ರ ಬಂದಾಗಲೂ ಪೂಜೆ ಮಾಡೋಕ್ಕೋಸ್ಕರ ಆರತಿ ಇಟ್ಕೊಂಡು ನಿಂತ್ಕೋತಾರೆ. ಆ ಪೂಜೆ ಮಾಡಾದ್ಮೇಲೆ ದೇವಸ್ಥಾನದ ಹತ್ರ ಎತ್ತನ್ನು ಕರ್ಕೊಂಡು ಹೋಗ್ತಾರೆ, ಬಸವನ್ನ ಕರ್ಕೊಂಡು ಹೋಗ್ತಾರೆ. ಅದು ದೇವ್ರ ಥರ ಒಂದು ಪ್ರತೀಕ ಅದು. ಅಲ್ಲಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ಹಾಗೆ ಜನನೂ ಕೂಡ ಅಷ್ಟೇ, ತುಂಬ ಜನ ಇದ್ದರು. ತಳ್ಕೊಂಡು ಮಾಡ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕಾಗಿದ್ದಂಗೆ ಪರಿಸ್ಥಿತಿ ಇತ್ತು. ಹಾಗೆ ಹೆಂಗೋ ಹೋದ್ವಿ ಒಳಗಡೆ. ಸಂಜೆ ಟೈಮ್ ಅಲ್ವಾ, ಎಲ್ಲರೂ ಬರೋರು ಇರ್ತಾರೆ ಅಲ್ವಾ, ಸೊ ಹಾಗಾಗಿ ತುಂಬ ಜನ ಇದ್ದರು. ಈ ಸರಿ ಸ್ವಲ್ಪ ಸ್ಪೆಷಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ಬೇರೆ ಥರ ಇತ್ತು. ಒಂದೊಂದು ವರ್ಷ ಒಂದೊಂದು ಥರ ಡೆಕೋರೇಷನ್ ನಾವು ಮಾಡ್ತಾಯಿದ್ದಾರೆ. ದರ್ಶನವೂ ಕೂಡ ತುಂಬ ಚೆನ್ನಾಗಿತ್ತು. ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಪೂಜೆ ನಡೀತಾ ಇತ್ತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಬಂದು ಅಲ್ಲೇ ಸುತ್ತಮುತ್ತ ಅಲ್ಲಿ ಗೋಡೆಗಳ ಮೇಲೆ ಪೇಂಟಿಂಗ್ ಹಾಕಿರ್ತಾರೆ. ಪ್ರತಿಯೊಂದು ದೇವ್ರದ್ದು, ಗಣೇಶಂದು, ಲಕ್ಷ್ಮೀದು, ವಿಷ್ಣುವುದು ಅದೊಂದು ಕತೆ. ಒಂದು ರಾಮ ಸೀತೆ ಕಾಡಿಗೆ ಹೋಗಿರೋ ಅಂಥ ಒಂದು ಕತೆ, ಅಲ್ಲಿ ಅವ್ರು ಪೂಜೆ ಮಾಡಿದಂಥ ಒಂದು ಕತೆ, ಮತ್ತು ಭೂಮಿ ಹೇಗೆ ಸೃಷ್ಟಿಯಾಗಿದ್ದು, ಪ್ರತಿಯೊಂದು ಬಸವಣ್ಣ ಅವರ ಒಂದು ಕತೆ ಆಗಲಿ. ಇಲ್ಲಿ ಹಾಸಿಗೆ ಏನು ಕಾಣ್ತಾ ಇದೆ, ಇದು ಬಸಪ್ಪಂದು. ಪ್ರತಿದಿನ ಬಸಪ್ಪ ಅಲ್ಲೇ ಮಲ್ಕೊಳ್ಳೋದು. ಬಸಪ್ಪಂಗೆ ಚಿಕ್ಕ ಮಗು ಥರ ಅಲ್ಲಿ ನೋಡ್ಕೋತಾರೆ. ಸೊಳ್ಳೆ ಪರದ ಎಲ್ಲ ಕಟ್ಟಿ ಬಸಪ್ಪಂಗೆ ಅಂತಲೇ ಒಂದು ರೂಮ್ ಇದೆ, ಅಲ್ಲೂ ಕೂಡ ಮಲಗಿಸ್ತಾರೆ. ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಬಸಪ್ಪಂದು ಒಂದು ಮೂರ್ತಿ ಇಟ್ಟಿದ್ದಾರೆ ಅಲ್ಲಿ. ಆ ಮೂರ್ತಿಗೆ ನಮ್ಮ ಚಾರು ಅಂತೂ ತುಂಬ ಭಕ್ತಿಯಿಂದ ಕೈ ಮುಗಿಯೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಅಲ್ಲಿರೋ ಜನ ಎಲ್ಲ ಅವಳನ್ನೇ ನೋಡ್ತಾಯಿದ್ರು. ನಾನು ಸಾಕು ಬಿಡು ಮಗಳೇ, ಆಯಿತು ಹೋಗೋಣ ಅಂತಂದ್ರೂ ಅವಳು ಬಿಡ್ತಾನೆ ಇರಲಿಲ್ಲ. ಅಷ್ಟು ಭಕ್ತಿಯಿಂದ ಅಲ್ಲಿ ಪೂಜೆ ಮಾಡ್ತಾಯಿದ್ಲು. ಪೂಜೆ ಮಾಡಿ ಆ ಕಡೆ ಪಕ್ಕದ ಗೋಡೆ ಮೇಲೂ ಅಷ್ಟೇ ಸುತ್ತ ಎಲ್ಲಮ್ಮಂದು, ಸುಬ್ರಹ್ಮಣ್ಯ ಸ್ವಾಮಿದು, ಹಾಗೆ ನರಸಿಂಹಸ್ವಾಮಿದು ಪೂರ್ತಿ ಚಿತ್ರಣ ಅಲ್ಲಿ ನೋಡ್ಬೋದು. ಆ ಥರ ನೀಟಾಗಿ ಎಲ್ಲ ಚಿತ್ರ ಬಿಡಿಸಿದ್ದಾರೆ. ಅಲ್ಲಿ ಬರ್ದಿದ್ದೆಲ್ಲ ಚಿತ್ರನ ನೋಡಿಕೊಂಡು ನಾವು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿದೇನು ಕಾಣ್ತಾ ಇದೆ, ಇದೇ ಕೊಂಡ. ಭೂಮಿಯಿಂದ ಒಂದು ಸ್ವಲ್ಪ ಅಗ್ದಿರ್ತಾರೆ. ಮೇಲಕ್ಕೆ ಒಂದು 10ರಿಂದ 12 ಅಡಿವರೆಗೂ ಹಸಿ ಹುಣಸೆ ಮರನ ಕಡ್ಕೊಂಡು ಬಂದು, ಬೇರೆ ಬೇರೆ ಊರಿಂದ ಕಡ್ಕೊಂಡು ಬಂದು ಜನಗಳು ಹಾಕ್ತಾ ಇರ್ತಾರೆ. ಯಾರು ಬೇಕಾದರೂ ಹಾಕ್ಬೋದು. ಇದಾದಮೇಲೆ ಈ ಊರಿನ ಬಸಪ್ಪ ಹೋಗಿ ಚಿಕ್ಕರಸಿನ ಕೆರೆ ಬಸಪ್ಪ ಬಂದಿರುತ್ತೆ, ಅದಕ್ಕೆ ಅದ್ರ ಜೊತೆ ಪೂಜೆ ಮಾಡಿಸ್ಕೊಂಡು ಎರಡನ್ನೂ ಜೋಡಿ ಬಸಪ್ಪನ ಪೂಜೆ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ, ಮೆರವಣಿಗೆ ಮಾಡಿಕೊಂಡು ಊರೊಳಗೆ. ಅವ್ರು ಬಸಪ್ಪನ ಕರ್ಕೊಂಡು ಬರೋ ಅಷ್ಟರಲ್ಲೇ 11:15 ಆಗಿತ್ತು. 12 ಗಂಟೆ ಸುಮಾರಿಗೆ ಬಸವನಕೊಂಡ ಹಚ್ಚೋ ಟೈಮ್ ಬಂದಾಯಿತು. ಒಂದು 2-3 ಪಂಜಿಟ್ಟು ತಗೊಂಬಂದಿರ್ತಾರೆ. ಪಂಜಲ್ಲಿ ಹಚ್ಚಿರ್ತಾರೆ ಬಸವನಕೊಂಡನ. ಅದು ಯಾವುದೇ ರೀತಿಯಾದ ಹಾನಿ ಯಾರಿಗೂ ಕೂಡ ಮಾಡೋದಿಲ್ಲ. ಬಸವನಕೊಂಡ ಹಚ್ಚಿದಾಗ ಹಿಂದೆ ಹರಳಿಕಟ್ಟೆ ಇರುತ್ತೆ, ಅದಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿಯ ಹಾನಿ ಮಾಡೋದಿಲ್ಲ. ಜನಗಳಂತೂ ಸಿಕ್ಕಾಪಟ್ಟೆ ತುಂಬೋಗಿದ್ರು. 12 ಗಂಟೆ ಟೈಮಲ್ಲೂ ಇಡೀ ಊರಿಗೂರೇ ಅಲ್ಲಿ ನಿಂತಿತ್ತು. ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಅಂತ. ಅದು ಬಸವ ಬೇರೆ ಸ್ವಲ್ಪ ಯಾಕೋ ಒಂಥರ ಹಿಂದೆ ಮುಂದೆ ಓಡಾಡಿಸ್ತಾ ಇತ್ತು ಎಲ್ಲರೂ. ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಆ ಬಸವನ್ನ, ಚಿಕ್ಕರಸಿನ ಕೆರೆ ಬಸವನ್ನ. ಕೊನೆಗೂ ಕಾಯ್ತಾಯಿದ್ರು ಜನಗಳು ಯಾವಾಗ ಹಚ್ತಾರೆ ಅಂತ. ಹಚ್ಚಿದ್ರು. ಸ್ವಲ್ಪ ಒಣಗಿದ ಗರಿ ಮೇಲೆ ಹಾಕ್ಬಿಟ್ಟು ಹಚ್ತಾರೆ, ಹತ್ಕೊಳ್ಳಿ ಅಂತ.
ಜನಗಳೆಲ್ಲ ತುಂಬೋಗಿದ್ರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಫೋಟೋಸ್ ತಗೊಳ್ಳೋದಕ್ಕಂತೂ. ತುಂಬ ಅಂದರೆ ತುಂಬ ಜೋರಾಗಿ ಉರಿತಾ ಇತ್ತು. ಒಂದು ಸೆಕೆಂಡ್ ನೋಡಿದ್ರೆ ಭಯ ಆಗೋದು, ಒಂದು ಸೆಕೆಂಡ್ ನೋಡಿದ್ರೆ ಇಷ್ಟು ಜೋರಾಗಿ ಉರಿತಾ ಇದೆ ಅಂತ ಅನಿಸ್ತಿತ್ತು. ಇನ್ನೊಂದೇನು ಅಂದರೆ ಇಲ್ಲಿ ಏನೇ ಅಂದ್ಕೊಂಡಿದ್ದು ಆಗುತ್ತೆ. ಅದಕ್ಕೋಸ್ಕರ ಹರಕೆ ಮಾಡ್ಕೊಂಡಿರ್ತಾರೆ. ಹರಕೆ ಮಾಡ್ಕೊಂಡು ಇದ್ದವರು ಉಪವಾಸ ವ್ರತನ ಮಾಡಿ ಬಸವನ ಕೊಂಡ ಹಚ್ಚೋ ಟೈಮ್ಗೆ ಅರಳನ್ನು ಎರಚಬೇಕು. ಅಲ್ಲಿ ಅರಳನ್ನು ಎರಚಿ ಉಪವಾಸನ ಮುರಿಬೇಕು. ಆಮೇಲೆ ಅಲ್ಲೇ ಪ್ರಸಾದ ಕೊಡ್ತಾರೆ, ಅದನ್ನು ತಿನ್ನಬೇಕು. ಅಲ್ಲಿಗೆ ಅವ್ರ ವ್ರತ ಕಂಪ್ಲೀಟ್ ಆಗುತ್ತೆ. ನಾನು ಕೊನೆಗೆ ಹೋಗಿ ಅಲ್ಲೊಂದು ಗರಿನ ಹಾಕಿದೆ, ಅದಕ್ಕೆ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ಹಾಕಿದೆ. ತುಂಬ ಅಂದರೆ ತುಂಬ ಕಾವು ಹೊಡಿತಾ ಇತ್ತು. ಅಲ್ಲಿ ಜನಗಳು ನಿಂತ್ಕೋತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಟ್ರು. ಮಾರನೇ ದಿನ ಬೆಳಗ್ಗೆ ಒಂದು 6 ಗಂಟೆಗೆ ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ನಾನು ಅಷ್ಟೊತ್ತಿಗೆ ಹೋಗಿದ್ದೆ. ಅಲ್ಲಿ ಅಷ್ಟೊತ್ತು ಅಂತ ಇರೋದಿಲ್ಲ, ಎಷ್ಟೊತ್ತಿಗಾದ್ರೂ ಹೋಗ್ಬೋದು. ಇನ್ನೊಂದೇನೆಂದರೆ 12 ಗಂಟೆಗೆ ಹಚ್ಚಿದ ಒಂದು ಕೊಂಡ 6 ಗಂಟೆ ಅಷ್ಟರಲ್ಲಿ ಎಲ್ಲ ಇಜ್ಜಲಾಗ್ಬಿಟ್ಟಿರುತ್ತೆ. ಹಸಿ ಸೌದೆ 6 ಅವರಲ್ಲಿ ಹುರಿದೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಒಂದು ಮಟ್ಟ ಮಾಡ್ತಾರೆ. ಈ ರೀತಿ 4 ಕೋಲು ಇಟ್ಕೊಂಡು 2 ಕೋಲು ಇಡ್ಲಿ ಎಲ್ಲ ಮಟ್ಟ ಮಾಡ್ತಾರೆ. ಆಮೇಲೆ ಇಡೀ ಊರು ಸುತ್ತ ದೇವ್ರು ಸುತ್ಕೊಂಡು ಬಂದಿರೋದು ವಾಪಸ್ ಬರುತ್ತೆ. ಕೊನೆಗೂ ಕೊಂಡ ಆದರು. ನಿಜವಾಗ್ಲೂ ನಾನು ನಿಂತಿದ್ದ ಜಾಗದಿಂದಂತೂ ಏನೂ ಕಾಣ್ತಾ ಇರಲಿಲ್ಲ. ಅದಕ್ಕೆ ಮೇಲೆ ನಿಂತಿರೋರ ಕೈಲಿ ಫೋನ್ ಕೊಟ್ಟು ನಾನು ರೆಕಾರ್ಡಿಂಗ್ನ ಮಾಡಿಸಿದೆ. ಮತ್ತು ಇನ್ನೊಂದು ಸರಿ ದೇವ್ರ ಕರ್ಗನ ಮತ್ತು ಜೋಡಿ ಬಸಪ್ಪನ ಎರಡೂ ಬೀದಿಲಿ ಕರ್ಕೊಂಡು ಬಂದು ಎಲ್ಲರ ಕೈಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಡ್ತಾರೆ. ಕೊಂಡ ಎಲ್ಲ ನೋಡಾದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಹೊರಟ್ವಿ ನಾವು. ಅಲ್ಲಿ ಸ್ವಲ್ಪ ಬಸ್ ಸಿಗೋದು ಲೇಟ್ ಆಗೋಯಿತು. ನಾವು 1 ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ. ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾನು ಡೀಟೇಲಾಗಿ ವ್ಲಾಗಲ್ಲಿ ಜಾತ್ರೆ ಬಗ್ಗೆ, ಊರಿನ ಬಗ್ಗೆ, ಸ್ಪೆಷಾಲಿಟಿ ಎಲ್ಲ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಕೂಡ. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.